ಎಲ್ಬೋ ಸ್ಲೀವ್ ಕಟಿಂಗ್ ಅಲ್ಲಿ ನಿಮ್ಗೇನಾದ್ರು ರಿಂಕಲ್ಸ್ ಬರ್ತಿದೆ ಅನ್ನೋ ಪ್ರಾಬ್ಲಮ್ ಇದ್ರೆ ನಾನು ಹೇಳೋ ಈ ಮೆಥಡ್ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ಸ್ಲೀವ್ ಕಟಿಂಗ್ ಬರುತ್ತೆ. ಮೊದಲಿಗೆ ನೀವು ಲೆಂತ್ ತಗೋತೀರಾದ್ರೆ +1 ಇಂಚ್ ಸೇರಿಸಿ ತಗೊಳ್ಳಿ. ಹಾಗೆ ಇಲ್ಲಿ ಕ್ಯಾಪ್ ಡೌನ್ ತಗೊಳಕ್ಕೆ ನೀವು ಇಲ್ಲಿ C/8 ಅನ್ನೋ ಫಾರ್ಮುಲಾ ಯೂಸ್ ಮಾಡಿ. ಎಕ್ಸಾಂಪಲ್ ನಂದು 34 ಅಂತ ಅಪ್ಪರ್ ಚೆಸ್ಟ್ ಇದೆ, ಡಿವೈಡ್ 8 ಮಾಡಿದ್ರೆ 4.25 ಅಂತ ಬರುತ್ತೆ. ಇದೇ ನನ್ನ ಕ್ಯಾಪ್ ಡೌನ್ ಆಗಿರುತ್ತೆ. ಹಾಗೆ ಸ್ಲೀವ್ ನ ಬಿಡುತ್ತು ತಗೋಬೇಕಾದ್ರೆ ನಿಮ್ಮ ಆರ್ಮೋಲ್ ರೌಂಡ್ ಯೂಸ್ ಮಾಡಿ. ಆರ್ಮೋಲ್ ರೌಂಡ್ ಡಿವೈಡ್ ಟು -1.5 ಅಂತ ತಗೊಳ್ಳಿ. ಈಗ ಸ್ಲೀವ್ ಬಿಡುತ್ತು ಏನ್ ಸಿಕ್ಕಿದೆ ಇದರಲ್ಲಿ ಮಿಡ್ ಪಾಯಿಂಟ್ ನೋಡ್ಕೊಂಡು ಅಲ್ಲಿಂದ 1/2 ಇಂಚು ಮುಂದೆ ಹೋಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಕ್ಯಾಪ್ ಡೌನ್ ಅಲ್ಲಿ ಮಿಡ್ ಪಾಯಿಂಟ್ ನೋಡ್ಕೊಂಡು ಅಲ್ಲಿಂದ 1/2 ಇಂಚು ಮೇಲೆ ಹೋಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎರಡು ಪಾಯಿಂಟ್ ಮ್ಯಾಚ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡು ಒಂದು ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಸ್ಲೀವ್ ಸೆಂಟರ್ ಅಲ್ಲಿ 3/4 ಇಂಚು ಮುಂದೆ ಬಂದು ಅಲ್ಲೊಂದು ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡಿ. ಈಗ ಸ್ಲೀವ್ ಬಿಡುತ್ತು ನೋಡಿದಿರಲ್ಲ, ಅಲ್ಲಿಂದ 1 ಇಂಚು ಮುಂದೆ ಹೋಗಿ ಪ್ಯಾಟರ್ನ್ ಮಾಸ್ಟರ್ ತಗೊಂಡು ಈ ರೀತಿ ಶೇಪ್ ಡ್ರಾ ಮಾಡಿ. ಈಗ ಮಿಡ್ ಪಾಯಿಂಟ್ ನೋಡ್ಕೊಂಡು ಒಂದು ಸೆಂಟರ್ ಲೈನ್ ತಗೊಂಡು ಅದರಿಂದ ಈ ರೀತಿ ಶೇಪ್ ಡ್ರಾ ಮಾಡಿ. ಸೊ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಆಗಿರುತ್ತೆ. 3/8 ಒಳಗಡೆ ಮಾರ್ಕ್ ಮಾಡಿ ಪ್ಯಾಟರ್ನ್ ಮಾಸ್ಟರ್ ಇಂದ ಈ ರೀತಿ ಇನ್ನೊಂದು ಶೇಪ್ ಡ್ರಾ ಮಾಡ್ಕೊಳ್ಳಿ. ಇದು ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಆಗಿರುತ್ತೆ. ಹಾಗೆ ನಿಮ್ಮ ಹೆಮ್ ರೌಂಡ್ ನೋಡ್ಕೊಂಡು ಡಿವೈಡ್ 2 ಮಾಡ್ಕೊಳ್ಳಿ. ಎಕ್ಸಾಂಪಲ್ 10 ಅಂತ ಇದೆ ಅಂದ್ರೆ ಡಿವೈಡ್ 2 ಅಂದ್ರೆ 5 ಇಂಚ್ ಆಗುತ್ತೆ.